ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಿ.ಪಿ. ಪಾಟೀಲ್ ಇಡೀ ಕುಟುಂಬವನ್ನು ಭಾರ್ಗವಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಬೃಂದ ನಿಜಕ್ಕೂ ಕೂಡ ದೊಡ್ಡ ಶಾಕನ್ನು ಕೊಡುವುದಕ್ಕೆ ರೆಡಿ ಆಗ್ತಾಳೆ. ಹಾಗಾದರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ತನ್ನ ಮಾವನನ್ನು ಕರ್ಕೊಂಡು ಬರುವುದ್ರ ಮುಖಾಂತರ ಜಿ.ಪಿ. ಪಾಟೀಲ್ ಮನದಲ್ಲಿ ಜಾಗವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಈ ಕಡೆ ಜಿ.ಪಿ. ಪಾಟೀಲ್ ಅಂತೂ ತನ್ನ ಸೊಸೆನೇ ತನ್ನ ಕರ್ಕೊಂಡು ಬಂದಿದ್ದು ಅಂತ ಹೇಳಿ ತುಂಬಾನೇ ಖುಷಿ ಆಗಿದ್ದಾರೆ. ಜೊತೆಗೆ ನಿರ್ಮಲಾ ಪಾಟೀಲ್ ಬೃಂದ ಮುಂದೆ ತನ್ನ ಸೊಸೆಯನ್ನ ಆಡಿ ಹೊಗಳುತ್ತಾರೆ. ಇದನ್ನ ಸಹಿಸೋಕಾಗದ ಬೃಂದ ಹೇಗಾದ್ರೂ ಮಾಡಿ ಭಾರ್ಗವಿಯನ್ನ ಅರ್ಜುನಿಂದ ದೂರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಆದ್ರೆ ಅಲ್ಲಿ ಜಿ.ಪಿ. ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಇರುವ ಮನಸ್ತಾಪವನ್ನ ದೂರ ಮಾಡಿ ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಅರ್ಜುನ್ ಬಳಿ ಮಾತನಾಡುವ ಸಂದರ್ಭದಲ್ಲಿ ಬೃಂದ ಅಲ್ಲಿಗೆ ಬರ್ತಾಳೆ. ಇಲ್ಲಿ ಅರ್ಜುನ್ ಭಾರ್ಗವಿಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ. ಆಗ ಇಲ್ಲಿ ಭಾರ್ಗವಿ, ನೀವು ಯಾಕೆ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಅರ್ಜುನ್ ನನ್ನ ಪ್ರಶ್ನೆ ಮಾಡ್ತಾಳೆ. ಆಗ ಅರ್ಜುನ್ ಮೌನವಾಗಿರ್ತಾರೆ. ಆದರೆ ಬೃಂದ ಬಂದು ಹೇಳುವ ಅರ್ಜುನ್, ಭಾರ್ಗವಿ ಇಂಥ ಪ್ರಶ್ನೆಯನ್ನು ತುಂಬ ಬಾರಿ ಕೇಳ್ತಾಳೆ. ಅವತ್ತು ಮಾವನ್ನ ಪೊಲೀಸ್ ಅವರು ಕಡ್ಕೊಂಡು ಹೋಗಬೇಕಾದ್ರೂ ಕೇಳಿದ್ಲು, ಜೊತೆಗೆ ಖಾಲಿ ಆಗಬೇಕಾದ್ರೂ ಕೇಳಿದ್ಲು. ಪ್ರತಿ ಸಂದರ್ಭದಲ್ಲೂ ಕೂಡ ಈ ಮಾತನ್ನು ಕೇಳ್ತಾ ಬಂದಿದ್ದಾಳೆ. ಕೇಳಬೇಕಾದ್ರೆಲ್ಲ ಏನಾಗಿದೆ ಅಂತ ಗೊತ್ತಿದೆ ಅಲ್ವಾ, ಹೇಳು ಈಗಲಾದರೂ ಉತ್ತರ ಕೊಡು ಅಂದಾಗ ಈಗ ಕೊಡ್ತೀನಿ ಉತ್ತರನ ಅಂತ ಹೇಳಿದ್ದೆ. ನೋಡಿ ಭಾರ್ಗವಿ ಅವರೇ, ನೀವು ದಯವಿಟ್ಟು ಪರ್ಸನಲ್ ಆಗಿ ಏನು ಮಾಡ್ತೀರಾ ಅಂತ ಗೊತ್ತಿಲ್ಲ, ಜಸ್ಟ್ ಅಟ್ಲೀಸ್ಟ್ ಪ್ರೊಫೆಷನಲ್ ಆಗಾದರೂ ಇದನ್ನು ಪ್ರೊಫೆಷನ್ ಆಗಿ ತೊಗೊಂಡು ಮಾಡ್ತೀರಾ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಈ ಒಂದು ಮಾತು ಭಾರ್ಗವಿ ಮನಸ್ಸನ್ನು ಕದಲಿಸುತ್ತೆ. ಯಾಕಂದರೆ ಇಲ್ಲಿ ಅರ್ಜುನ್ಗೆ ಇನ್ನೂ ಕೂಡ ತನ್ನ ಮೇಲೆ ನಂಬಿಕೆ ಬಂದಿಲ್ಲ ಅನ್ನೋದು ಇದರಿಂದ ಭಾರ್ಗವಿಗೆ ಗೊತ್ತಾಗುತ್ತೆ. ಹಾಗಾಗಿ ಏನು ಅರ್ಜುನ್ ಏನು ಮಾತಾಡ್ತಿದ್ರ, ಹಾಗಿದ್ರೆ ಇನ್ನೂ ಕೂಡ ನನ್ನ ಮೇಲೆ ನಿಮಗೆ ನಂಬಿಕೆ ಬಂದಿಲ್ವಾ ಅಂತ ಭಾರ್ಗವಿ ಪ್ರಶ್ನೆ ಮಾಡಿದಾಗ ಅರ್ಜುನ್ ಮೌನವಾಗಿ ಅಲ್ಲಿಂದ ಹೊರಟು ಬಿಡ್ತಾರೆ. ಎತ್ತ ಕಡೆ ಬೃಂದಾನ, ಇದೇ ಅಲ್ವಾ ಬೇಕಾಗಿದ್ದು ನಿನಗೆ, ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಬಂದು ಮಧ್ಯ ತೂರಿಸಿ ಈ ರೀತಿ ನಮ್ಮಿಬ್ಬರ ನಡುವೆ ನಿಜಕ್ಕೂ ಕೂಡ ಇಂಥ ಒಂದು ಬಿರುಕನ್ನು ತಂದೆಯಲ್ಲ, ನಿನಗೇನು ಅನಿಸೋದಿಲ್ವಾ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡಿದಾಗ, ಏನು ಮಾತಾಡ್ತಿದ್ಯಾ ಭಾರ್ಗವಿ, ನಾನೇನೋ ಹೇಳಿ ಅವನಿಗೆ ಅರ್ಥ ಮಾಡಿಸ್ಬೇಕು ಅಂದ್ಕೊಂಡೆ, ಬಟ್ ಅವನು ಇನ್ನೇನೋ ತಪ್ಪರ್ಥ ಮಾಡ್ಕೊಂಡು ಹೋದರೆ ಅದಕ್ಕೆ ನಾನು ಹೊಣೆನಾ ಅಂತ ಹೇಳಿ ಬೃಂದ ಹೋಗ್ತಾಳೆ. ಬೃಂದಾಗ ಅದೇ ಬೇಕಾಗಿತ್ತು, ಬೃಂದ ಇಂಟೆನ್ಷನ್ ಕೂಡ ಅವರಿಬ್ಬರ ನಡುವೆ ತಂದಿಡುವುದೇ ಆಗಿತ್ತು ಅಂತ ಹೇಳ್ಬೋದು. ತದನಂತರ ಆಯ್ತ ಕಡೆ ಶಕುಂತಲಾ ಅವ್ರ ಹತ್ರ ಬಂದಿರತಕ್ಕಂಥ ಜಿ.ಪಿ. ಪಾಟೀಲ್ ಅವರು ಅಮ್ಮನ ಬಳಿ ಕ್ಷಮೆ ಕೇಳ್ತಿದ್ದಾರೆ. ನಿಜಕ್ಕೂ ಕೂಡ ಅಮ್ಮನ ಬೆಲೆ ಏನು ಅನ್ನೋದು ನನಗೆ ಇವಾಗ ಅರ್ಥ ಆಗ್ತದೆ. ನಾನು ಹೇಗೆ ಮನುಷ್ಯತ್ವವನ್ನು ಮರೆತು ಇಷ್ಟು ವರ್ಷಗಳ ಕಾಲ ಕಳೆದೆ, ಜೊತೆಗೆ ಹೆಣ್ಮಕ್ಳನ್ನ ಯಾಕಷ್ಟು ತಾತ್ಸಾರ ಮಾಡಿದೆ, ಹೆಣ್ಮಕ್ಳನ್ನ ನಾನು ಯಾಕೆ ಕೆಲ್ಸಕ್ಕೆ ಹೋಗಬಾರ್ದು ಅಂತ ನಿಜಕ್ಕೂ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತದೆ. ಆದರೆ ನನಗೇನು ಅನ್ನೋದು, ನಾನು ಎಂಥ ತಪ್ಪು ಮಾಡಿದೆ ಅನ್ನೋದನ್ನು ಅರ್ಥ ಮಾಡಿಸಿದ್ದು ಭಾರ್ಗವಿ. ನಾನು ಬದಲಾಗಿದ್ದೇನೆ, ಬದುಕನ್ನು ನೋಡೋ ರೀತಿ ಬದಲಾಗಿದೆ. ನಿಜಕ್ಕೂ ಕೂಡ ಇನ್ನು ಮುಂದೆ ನಾನು ಶಕುಂತಲಾ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಯಾವಾಗಲೂ ಅನ್ಕೋತಾ ಇದ್ದೆ ನನ್ನ ತಂದೆ ಲಾಯರ್, ಅದಕ್ಕೆ ನನಗೆ ಇಂಥ ಬುದ್ಧಿವಂತಿಕೆ ಬಂದಿದೆ ಅಂತ. ಆದರೆ ನಾನು ಒಂದಿನ ಕೂಡ ನನ್ನಮ್ಮ ಕೂಡ ಲಾಯರ್ ಅಲ್ವಾ ಅಂತ ಹೇಳಿ ಯೋಚನೆ ಮಾಡಲೇ ಇಲ್ಲ. ನನಗೆ ಎಂಥ ಪಾಪಿ ಅಲ್ವಾ. ನಮ್ಮ ಬದುಕಿನಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಹೆಣ್ಣು ಮಕ್ಕಳು ಎಂಥ ಒಂದು ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಹೆಣ್ಮಕ್ಳು ಇಲ್ಲದೆ ನಮ್ಮ ಬದುಕೆ ಪರಿಪೂರ್ಣವಾಗುವುದಿಲ್ಲ, ಅಪರಿಪೂರ್ಣವಾಗಿಬಿಡುತ್ತೆ. ಅಂಥದ್ರಲ್ಲಿ ಅಂಥ ಹೆಣ್ಣು ಮಕ್ಕಳುಗಳನ್ನ ಹೀಗೆ ಇರಬೇಕು, ನೀವು ಕೆಲ್ಸಕ್ಕೆ ಹೋಗಬಾರ್ದು, ನೀವು ನಮ್ಮ ಹದ್ಬಸ್ತಲ್ಲೇ ಇರಬೇಕು, ಅಡಿಯಾಳಾಗಿ ಇರಬೇಕು ಅಂತ ನಡ್ಕೊಂಡ್ಬಿಡ್ತೀವಲ್ವ. ನಿಜಕ್ಕೂ ನಾನು ಯಾಕೆ ಆ ರೀತಿ ನಡ್ಕೊಂಡೆ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಆದರೆ ಈಗ ನನ್ನ ತಪ್ಪು ಏನು ಅನ್ನೋದನ್ನು ಭಾರ್ಗವಿ ಅರಿವು ಮಾಡಿಸಿದಾಳೆ. ಇನ್ನು ಮುಂದೆ ನಾನು ನಿಜಕ್ಕೂ ಕೂಡ ಇಂಥ ಒಂದು ಇಷ್ಟು ದಿನ ಬದುಕ್ತಂಥ ಬದುಕನ್ನು ಬದುಕುವುದಿಲ್ಲ ಅಂತ ಹೇಳಿ ಅಮ್ಮನ ಹತ್ರ ಕ್ಷಮೆ ಕೇಳ್ತಿದ್ದಾರೆ. ಅಮ್ಮಂಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಕೊನೆಗೂ ನನ್ನ ಮಗ ಜಿ.ಪಿ. ಪಾಟೀಲ್ ಬದಲಾಗ್ಬಿಟ್ಟ. ಈ ಒಂದು ಬದಲಾವಣೆಯನ್ನೇ ನನ್ನ ಮಗನಲ್ಲಿ ನಾನು ಇಷ್ಟು ವರ್ಷಗಳ ಕಾಲ ನೋಡ್ತಾ ಇದ್ದದ್ದು. ಆದರೆ ಇವತ್ತು ಆ ಬದಲಾವಣೆಯನ್ನು ನಾನು ಕಂಡಿದ್ದೀನಿ. ಖಂಡಿತ ಈಗ ನನ್ನ ಕಣ್ಣು ಮುಚ್ಚಿದ್ರೂ ಕೂಡ ನಾನು ನೆಮ್ಮದಿಯಾಗಿ ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳಿ ಶಕುಂತಲಾ ಹೇಳ್ತಾರೆ. ಏನಮ್ಮ ಮಾತಾಡ್ತಿದ್ಯಾ, ನಾನು ಜೈಲಿಂದ ಬಿಡುಗಡೆಯಾಗಿ ನಿಮ್ಮ ಜೊತೆ ಬದುಕಬೇಕು ಅಂತ, ಖುಷಿಯಿಂದ ಬದುಕಬೇಕು ಅಂತ ಬಂದವನು, ಅಂಥದ್ರಲ್ಲಿ ನೀನು ಈ ರೀತಿ ಮಾತಾಡಿದರೆ ಹೇಗೆ, ದಯವಿಟ್ಟು ಆ ರೀತಿ ಮಾತಾಡಬೇಡ ಅಂತ ಹೇಳಿ ಸಪ್ಪೆ ಮಾಡ್ಕೋತಾರೆ ಮುಖನ. ಯಾಕೆ ಜೆ.ಪಿ. ಈಗ ತಾನೇ ಅಮ್ಮ ಅಂತ ಹೇಳಿ ಮತ್ತೆ ನನ್ನನ್ನು ದೂರ ಮಾಡಬೇಡ್ವೋ, ನಿನ್ನಿಂದ ಬೇರೆ ರೀತಿ ನೋಡಬೇಡ್ವೋ ಅಂತ ಶಕುಂತಲಾ ಅವರು ಕೇಳ್ತಾರೆ. ಏನು ಯೋಚನೆ ಮಾಡ್ತಿದ್ಯಾ, ಏನಿದೆ ಸಮಸ್ಯೆ ಅಂತ ಕೇಳಿದಾಗ, ಏನಿಲ್ಲ ಅಮ್ಮ, ಎಲ್ಲ ಕೂಡ ಸರಿ ಹೋದ್ರು ಅಂತ ಅನ್ಸಿದ್ರು, ಏನೂ ಸರಿ ಇಲ್ಲ ಅಂತಾನೆ ಅನ್ನಿಸ್ತದೆ, ಯಾಕೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಜೆ.ಪಿ. ಹೇಳಿದಾಗ, ನೋಡು ಜೆ.ಪಿ., ಬದುಕಲ್ಲಿ ಸಾವಿರಾರು ಸಮಸ್ಯೆಗಳು ಬರುತ್ತೆ. ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸ್ಕೊಂಡು ಮುಂದೆ ಹೋಗೋದೇ ಬದುಕಾಗಿರತ್ತೆ. ಅಂಥದ್ರಲ್ಲಿ ಇಂಥ ಒಂದು ಸಮಸ್ಯೆ ಬಂದ್ಬಿಡ್ತು ಅನ್ನೋ ಕಾರಣಕ್ಕೆ ನಾವು ಧೃತಿಗೆಡಬಾರ್ದು. ಇವತ್ತಿನ ಈ ಕ್ಷಣದಲ್ಲಿ ಬದುಕಬೇಕಾಗತ್ತೆ, ಎದುರಿಸ
ಎದುರಿಸಬೇಕಾಗತ್ತೆ ಬಂದದ್ದನ್ನು ಧೈರ್ಯವಾಗಿ ಅಂತ ಹೇಳಿ ಜೀಪಿಗೆ ಧೈರ್ಯವನ್ನು ಕೊಡ್ತಾರೆ ಶಕುಂತಲ ಅವರು. ತದನಂತರ ಬೆಳಿಗ್ಗೆ ಆಗತ್ತೆ. ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ಭಾರ್ಗವಿ ಮಾವನನ್ನು ಕರೆದು, ಮಾವ ಬನ್ನಿ ಕುತ್ಕೊಳ್ಳಿ, ಇಷ್ಟು ದಿನ ಆಯಿತು ನೀವು ಮನೆ ಊಟ ಮಾಡಿ ಕುತ್ಕೊಳ್ಳಿ, ಊಟ ಮಾಡಿ ಅಂತ ಕೂರಿಸಿದಾಗ ನೀನು ಊಟ ಮಾಡಿದ್ಯಮ್ಮ ಅಂತ ಕೇಳ್ತಾರೆ. ಅಯ್ಯೋ ಮಾವ ನೀವು ಫಸ್ಟ್ ತಿನ್ನಿ ಅಂತ ಹೇಳಿದಾಗ, ನೋಡಮ್ಮ ಹಸ್ಕೊಂಡಿರಬಾರ್ದು, ನಂಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಸು ತುಂಬ ಭಾರ ಆಗಿದೆ, ಏನೋ ಮನಸ್ಸಲ್ಲಿ ಕಾಡುವಾದ ಯೋಚನೆ ಇದೆ ಅಂತ. ಆದರೆ ಹಸ್ಕೊಂಡಿದ್ರೆ ಹೇಗೆ ನಿನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಭಾರದ ಬಗ್ಗೆ ಕೂಡ ಯೋಚನೆ ಮಾಡೋಕ್ಕಾಗತ್ತೆ ಹೇಳು, ಊಟ ಮಾಡಮ್ಮ ಅಂತ ಹೇಳ್ತಿದ್ದಾರೆ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ನಾನು ನನ್ನ ಹತ್ರ ಹೇಳ್ಕೋಬಹುದು, ಯಾಕೆ ಮಾವ ಕೂಡ ಫ್ರೆಂಡ್ ಆಗೋಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳಿದಾಗ ಈ ಕಡೆ ಭಾರ್ಗವಿ, ಮಾವ ನನಗೆ ನಿಜವಾಗ್ಲೂ ಕುದಿತಾ ಇದೆ, ಆ ಗಂಗಾನ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಎಷ್ಟು ಕೋಪ ರೋಷ ಬರ್ತದೆ ಗೊತ್ತಾ, ಆದರೆ ನನ್ನ ಕೈ ಕಟ್ಟಾಗ್ದಾಗ ಆಗ್ಬಿಟ್ಟಿದೆ. ಯಾಕೆ ಗೊತ್ತಾ, ನನ್ನ ತಂದೆಯನ್ನು ಸಾಯಿಸಿದ್ದು ಬೇರೆ ಯಾರೂ ಅಲ್ಲ ಆ ಗಂಗಾನೇ ನನ್ನ ತಂದೆಗೆ ಆಕ್ಸಿಡೆಂಟ್ ಮಾಡಿಸಿದ್ದು, ಅವಳೇ ಹೇಳಿದ್ಲು ಇದನ್ನು ಅಂದಾಗ ನಿಜಕ್ಕೂ ಜೆ ಪಿ ಪಾಟೀಲ್ಗೆ ಗಾಬರಿ ಆಗತ್ತೆ, ಆತಂಕವಾಗತ್ತೆ. ಪಾಪ ಎಂದು ಕೂಡ ಯಾರಿಗೂ ಕೆಡಕ್ಕೆ ಬಯಸ್ದೇ ಇರೋನು ರವೀಂದ್ರ, ಯಾವತ್ತೂ ಕೂಡ ದಾರಿದೀಪವಾಗಿದ್ದ ಸಮಾಜಕ್ಕೆ, ಅಂಥವನ್ನ ಆಕೆ ಸಾಯಿಸ್ಬಿಟ್ಲು ಅಂದರೆ ಖಂಡಿತವಾಗ್ಲೂ ಅವಳಿಗೆ ಒಳ್ಳೇದಾಗೋದಿಲ್ಲ. ನೀನೇನು ಯೋಚನೆ ಮಾಡಬೇಡ ಭಾರ್ಗವಿ, ನಾನು ನಿನ್ನ ತಂದೆಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಏನು ಮಾವ ಮಾತಾಡ್ತಿದ್ರ ನೀವು ಅಂತ ಭಾರ್ಗವಿ ಹೇಳಿದಾಗ, ಹೌದು ಭಾರ್ಗವಿ ನಿಜಕ್ಕೂ ನನಗೆ ಒಳ್ಳೆ ಸ್ನೇಹಿತ ರವೀಂದ್ರ, ಆದರೆ ನಾನು ಅವನಿಗೆ ಯಾವತ್ತೂ ಕೂಡ ಒಳ್ಳೆಯದನ್ನೇ ಮಾಡಲಿಲ್ಲ, ಆದರೆ ಇವತ್ತು ಅವನ ಆತ್ಮಕ್ಕೆ ಶಾಂತಿ ಸಿಗೋ ಕೆಲಸವನ್ನು ನಾನು ಮಾಡ್ತೀನಿ, ಆ ಗಂಗಾಗೆ ಶಿಕ್ಷೆ ಕೊಡಿಸ್ದೆ ನಾನಂತೂ ಬಿಡುವುದಿಲ್ಲ, ನಾನು ಅವನ ಪರವಾಗಿ ನಿನ್ನ ಪರವಾಗಿ ನಿಂತ್ಕೋತೀನಿ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಾರೆ. ಈ ಕಡೆ ಭಾರ್ಗವಿಗೆ ತುಂಬ ಖುಷಿ ಆಗುತ್ತೆ. ಆದರೂ ಕೂಡ ಅಪ್ಪ ನಮ್ಮ ಹತ್ರ ವಾಪಸ್ ಬರ್ತಾರಾ ಮಾವ, ಖಂಡಿತ ವಾಪಸ್ ಬರುವುದಿಲ್ಲ ಅಲ್ವಾ ಅಂತ ಭಾರ್ಗವಿ ಹೇಳಿದಾಗ, ನೋಡು ಭಾರ್ಗವಿ ನಿನ್ಗೊಂದು ಮಾತು ಹೇಳ್ತೀನಿ, ಅಪ್ಪ ನೆನಪಾಗ್ತಿದ್ದಾರಲ್ವಾ, ಕಣ್ಮುಚ್ಕೋ ಅಂತ ಹೇಳಿ ಕಣ್ಮುಚ್ಚಿಸ್ತಾರೆ. ತಾನೇ ಕೈತುತ್ತನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಮಾವ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಹೌದು ಮಗಳೇ, ಇನ್ನು ಮುಂದೆ ನಿನಗೆ ನಾನೇ ನಿನ್ನ ತಂದೆ, ನಾನೇ ನಿನ್ನ ಮಾವ ಅಂತ ಹೇಳಿ ಕೈತುತ್ತನ್ನು ಕೊಡ್ತಾರೆ ಜಿ ಪಿ ಪಾಟೀಲ್. ನಿಜಕ್ಕೂ ಕೂಡ ಮಾವ ಸೊಸೆಯ ಬಾಂಧವ್ಯ ಅಪ್ಪ ಮಗಳ ಬಾಂಧವ್ಯವನ್ನು ನೆನಪಿಸುತ್ತೆ ಅಂತಾನೆ ಹೇಳ್ಬೋದು. ಇತ್ತ ಕಡೆ ಬೃಂದ ಹೋಗಿದೆ, ಗಾಯತ್ರಿ ದೇವಿಗೆ ಜ್ಯೂಸನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ನಂಗೇನು ಬೇಡ ಅಂತ ಗಾಯತ್ರಿ ದೇವಿ ಹೆದರ್ಕೋತಾರೆ. ಯಾಕತೆ ಏನಾಯಿತು ಅಂತ ಹೇಳಿ ಬೃಂದ ಕೇಳ್ತಿದ್ದಾಳೆ. ಇದರಲ್ಲಿ ಏನಾದರೂ ಮಿಕ್ಸ್ ಆಗಿದ್ರೆ ಅಂದಾಗ, ಹೌದಲ್ವಾ ನಾನೇ ಕೊಡ್ದು ನೋಡ್ತೀನಿ ರೀ ಅಂತ ಕೊಡ್ದು ನೋಡಿದೆ, ಹಾಗೆ ಕುತ್ತಿಗೆ ಹಿಡ್ಕೊಂಡು ಕೆಳಗಡೆ ದೊಪ್ಪನೆ ಬಿದ್ದೋಗ್ಬಿಡ್ತಾಳೆ. ಅದನ್ನು ನೋಡ್ತಂತ ಗಾಯತ್ರಿ ದೇವಿ ಬೆಚ್ಚು ಬಿದ್ದದ ಚುರಣ್ಣನ್ನು ಕರೀತಿದ್ದಾರೆ. ಈ ಕಡೆ ಬೃಂದಾಳನ್ನು ಎದ್ದೇಳ್ಸಕ್ಕೆ ಮುಂದಾಗ್ತಿದ್ದಾರೆ, ಬಟ್ ಬೃಂದ ಎದ್ದೇಳೋದಿಲ್ಲ. ನಂತರ ಹಾಗೆ ಕಣ್ಬಿಟ್ಟು ಚೋಕುಟ್ಟೆ ಅಂತ ಹೇಳಿದಾಗ, ಏನು ಮಾಡಿದೆ ನೀನು ಅಂತ ಹೇಳಿ ಗಾಯತ್ರಿ ದೇವಿ ಕೋಪ ಮಾಡ್ಕೋತಾರೆ. ಯಾಕತ್ತೆ ಇಷ್ಟು ಗಾಬರಿ ಆಗಿದ್ರ, ಅಂಥದ್ದು ಏನಾಯಿತು ಅಂತ ಬೃಂದ ಕೇಳಿದಾಗ, ಭಾರ್ಗವಿ ಏನು ಮಾಡಿದ್ಲು ಅನ್ನೋದನ್ನು ಇಲ್ಲಿ ಗಾಯತ್ರಿ ದೇವಿ ತಿಳಿಸಿದಾಗ, ಈ ಕಡೆ ಭಾರ್ಗವಿದು ಅತಿ ಆಗ್ತದೆ. ಮಾವ ಬಂದ್ಮೇಲಂತೂ ಅವಳದು ಹಠಾಟೂಪ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿ ಬೃಂದ ಹೇಳ್ತಾರೆ. ಅವಳಿಗೆ ಹೇಗಾದ್ರೂ ಪಾಠ ಕಲಿಸ್ಲೇಬೇಕು, ಬದುಕಿರ್ಲೇಬಾರ್ದು, ಆ ರೀತಿ ನರಳಾಡಬೇಕು, ನನಗೆ ಸಾವು ಬರಬೇಕು ಅನ್ಬೇಕು, ಆ ರೀತಿ ಅವಳು ನರಳಾಡಬೇಕು, ಆ ರೀತಿ ನೀನು ಮಾಡಬೇಕು ಅಂತ ಗಾಯತ್ರಿ ದೇವಿ ಬೃಂದಾಗೆ ಹೇಳ್ತಾರೆ. ಬೃಂದ ಆಲ್ರೆಡಿ ಒಂದು ಸ್ಕೆಚ್ ರೆಡಿ ಆಗಿದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅದು ಬರುತ್ತೆ ಅಂತ ಹೇಳಿ ಬೃಂದ ಹೇಳ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಮತ್ತು ಜೆ ಪಿ ಪಾಟೀಲ್ ಹಾಗೆ ಮನೆಯವ್ರಿಗೆಲ್ಲರೂ ಕೂಡ ಸೇರಿಕೊಂಡು ಒಟ್ಟಿಗೆ ಊಟ ಮಾಡ್ತಿರ್ತಾರೆ. ಸಂಬಂಧಗಳ ಮೌಲ್ಯ ನನಗೆ ಈಗ ಗೊತ್ತಾಯಿತು ಅಂತ ಜೆ ಪಿ ತಾನು ಮಿಸ್ ಮಾಡ್ಕೊಂಡಂಥ ಎಲ್ಲ ಪ್ರತಿ ಕ್ಷಣಗಳನ್ನ ಕೂಡ ನೆನಪು ಮಾಡ್ಕೊತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ತಮ್ಮನ ಕಡೆ ಇರ್ತಕ್ಕಂಥ ಒಂದಷ್ಟು ಹುಡುಗರು ಬರ್ತಾರೆ. ಈ ಮನೆಯನ್ನು ನೀವು ಜೆ ಕನ್ಸ್ಟ್ರಕ್ಷನ್ ಅವ್ರಿಗೆ ಮಾರಿದಿರಾ ಅಂತ ಹೇಳ್ತಿದ್ದಾರೆ, ಕಂಪ್ನಿಯವ್ರಿಗೆ ಮಾರಿದಿರಾ ಅಂತ ಏನು ಮಾತಾಡ್ತಿದ್ರಾ ನೀವು ಅಂತ ಮನೆಯವರು ಪ್ರಶ್ನೆ ಮಾಡ್ತಾರೆ. ಹೌದು ಮಾರಾಟ ಮಾಡಿದ್ರಾ ಅಂತ ಹೇಳಿ ಫೈಲ್ ಕೊಟ್ಟಾಗ, ಇದು ಜಗನ್ ಮಾವನ್ ಕಂಪ್ನಿ ಮಾವ, ನಾವೇ ಬರ್ಕೊಟ್ಟಿದ್ದೇವೆ ಅವ್ರಿಗೆ, ಈ ಮನೆಯನ್ನು ಅವರು ಬರ್ಸ್ಕೊಂಡಿದ್ದಾರೆ ಕದ್ದು ಅಂತ ಭಾರ್ಗವಿ ಹೇಳ್ತಿದ್ದಾಗೆ ಜಗನ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಜಗನ್ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಇತ್ತ ಕಡೆ ಗಾಯತ್ರಿ ದೇವಿ ಹಾಗೆ ಬೃಂದ ಇಬ್ರು ಕೂಡ ಜಗನ್ ಪರವಾಗಿ ನಿಂತ್ಕೊಂಡಿದ್ದಾರೆ. ಫೈನಲಿ ಬೃಂದ ಗಾಯತ್ರಿ ದೇವಿಯನ್ನ ಬಿಟ್ಟು ಇಡೀ ಮನೆಯವರನ್ನೇ ಮನೆಯಿಂದ ಹೊರ ದಪ್ತಿದ್ದಾರೆ ಜಗನ್ ಅಂತಾನೆ ಹೇಳ್ಬಹುದು. ಜೊತೆಗೆ ಹೋಗ್ಬೇಕಾದ್ರೆ ಭಾರ್ಗವಿ ಚಿಕ್ಕ ಮಾವಾಗ ನಿಜಕ್ಕೂ ಕೂಡ ಟಕ್ಕರ್ ಕೊಟ್ಟಿದ್ದ ಚಾಲೆಂಜ್ ಮಾಡ್ತಿದ್ದಾಳೆ. ಈ ಒಂದು ಮನೆಯನ್ನ ಖಂಡಿತ ನನ್ನ ಮಾವನ್ಗೆ ಮತ್ತೆ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡೋದ್ರ ಮುಖಾಂತರ ತನ್ನ ಇಡೀ ಕುಟುಂಬವನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಹಾಗಿದ್ರೆ ಮುಂದೆ ಆಗತ್ತೆ ವಿಡಿಯೋ